ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಸಿದ್ದರಾಮಯ್ಯನವರ ಹೆಗಲ ಮೇಲೆ ಗನ್ನಿಟ್ಟು ಡಿ ಕೆ ಶಿವಕುಮಾರ್ ಗುರಿ ಇಟ್ಟಿರೋದು ಯಾರಿಗೆ ಅಥವಾ ಯಾವುದಕ್ಕೆ? ಮುಖ್ಯಮಂತ್ರಿ ಪಟ್ಟ ಡಿ ಕೆ ಶಿವಕುಮಾರ್ಗೆ ಬೇಕಾಗಿಲ್ವಾ? ತನ್ನ ಬೇರೆಯ ಹಿಡನ್ ಅಜೆಂಡಾವನ್ನು ಗಳಿಸ್ಕೊಳ್ಳಿಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಈ ನವೆಂಬರ್ ಕ್ರಾಂತಿಯ ಆಟವನ್ನು ಆಡ್ತಾ ಇದ್ದಾರೆ. ರಾಜಕೀಯ ಚದುರಂಗದ ಆಟದಲ್ಲಿ ಚೆಸ್ ಮಾಸ್ಟರ್ ಅಂತ ಹೇಳಿ ಚೆಸ್ ಪ್ಲೇ ಮಾಡ್ತಾ ಇರುವಂತಹ ಡಿ ಕೆ ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯನವರ ಕಬಡ್ಡಿಯನ್ನು ತಡೆದುಕೊಳ್ಳಿಕ್ಕೆ ಆಗ್ತಾ ಇಲ್ವಾ? ಏನಿದು ಎಕ್ಸ್ಕ್ಲೂಸಿವ್ ಸ್ಟೋರಿ? ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಹೇಮಂತ್. ಎಸ್ ವೀಕ್ಷಕರೇ, ಡಿ ಕೆ ಶಿವಕುಮಾರ್ ಅವರಿಗೆ ಬೇಕಾಗಿದ್ದು ಬೇರೆನೇ ಇದೆ. ಮುಖ್ಯಮಂತ್ರಿ ಪಟ್ಟ ಡಿ ಕೆ ಶಿವಕುಮಾರ್ಗೆ ಬೇಕಾಗಿಲ್ಲ. ಡಿ ಕೆ ಶಿವಕುಮಾರ್ ಅವರಿಗೆ ಬೇಕಾಗಿದ್ದನ್ನು ಪಡೀಲಿಕ್ಕೆ ಮುಖ್ಯಮಂತ್ರಿ ಸೀಟ್ನ ಫೈಟನ್ನು ಶುರು ಮಾಡಿದ್ದಾರೆ. ಅವರ ಬೆಂಬಲಿಗರನ್ನ ದಿಲ್ಲಿಗೆ ಕಳಿಸ್ತಾ ಇದ್ದಾರೆ. ಈ ರೀತಿಯ ಚರ್ಚೆಗಳು ಹೈಕಮಾಂಡ್ ಮಟ್ಟದಲ್ಲಿ ನಡೀತಾ ಇದ್ದಾವೆ. 2028ರಲ್ಲಿ ಕಾಂಗ್ರೆಸ್ 135 ಸ್ಥಾನ ಗಳಿಸಿ ಪ್ರಚಂಡ ಬಹುಮತ ಪಡೆದಾಗ ಮುಖ್ಯಮಂತ್ರಿ ಆಯ್ಕೆಯ ಸಂದರ್ಭದಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆಗಳು ಈಗ ಮರುಕಳಿಸ್ತಾ ಇದ್ದಾವೆ. ಮತ್ತೆ ಅದೇ ಸಂದರ್ಭ, ಆದರೆ 2.5 ವರ್ಷ ಆದಮೇಲೆ ಇಲ್ಲಿಯೂ ಕೂಡ ಡಿ ಕೆ ಶಿವಕುಮಾರ್ ವರ್ಸಸ್ ಸಿದ್ದರಾಮಯ್ಯ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಈ ಅವಧಿಯಲ್ಲಿ 2.5 ವರ್ಷಗಳ ಅವಧಿಯನ್ನು ಪೂರೈಸಿದ್ದಾರೆ. 2013ರಿಂದ 2018ರವರೆಗೂ ಹೇಗೆ ಮುಖ್ಯಮಂತ್ರಿಯಾಗಿ ಏಕಮಾದ್ವಿತೀಯ ನಾಯಕ, ಆನೆ ನಡೆದಿದ್ದೇ ದಾರಿ, ಟಗರು ನಡೆದಿದ್ದೇ ದಾರಿ ಅಂತ ಏನು ಆಡಳಿತ ನಡೆಸಿದ್ರು ಸಿದ್ದರಾಮಯ್ಯನವರು, ಆದರೆ 2023ರ ಈ ಅವಧಿಯಲ್ಲಿ ಅಷ್ಟು ಸುಸೂತ್ರವಾಗಿ, ಅಷ್ಟು ನಿರಾಳವಾಗಿ ಅಧಿಕಾರವನ್ನು ನಡೆಸಲಿಕ್ಕೆ ಸಿದ್ದರಾಮಯ್ಯನವರಿಗೆ ಸಾಧ್ಯ ಆಗ್ತಾನೇ ಇಲ್ಲ. ಎಸ್ ವೀಕ್ಷಕರೇ, ಹೆಜ್ಜೆ ಹೆಜ್ಜೆಗೂ ಅಡೆತಡೆಗಳು ಸಿದ್ದರಾಮಯ್ಯನವರಿಗೆ ಯಾಕೆ ಬರ್ತಾ ಇದ್ದಾವೆ? ಹಲವು ವಿಪಕ್ಷ ನಾಯಕರು ಹೇಳುವಂತೆ 2013ರಿಂದ 18ರವರೆಗಿನ ಖಡಕ್ ಸಿದ್ದರಾಮಯ್ಯ ಅಲ್ಲ. ಅಷ್ಟೇ ಯಾಕೆ, ಇವರದೇ ಪಕ್ಷದ ನಾಯಕರು ಹೇಳೋ ಥರ ಸಿದ್ದರಾಮಯ್ಯನವರ ಬಂಟ, ಬಲಗೈ ಬಂಟ ರಾಜಣ್ಣ ಕೂಡ ಹೇಳಿದರು 13ರಿಂದ 18ರ ಮುಖ್ಯಮಂತ್ರಿ ಸಿದ್ದರಾಮಯ್ಯನ ಈಗ ನೋಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ. ಆದರೆ ಸಿದ್ದರಾಮಯ್ಯನವ್ರು ಯಾಕೆ ವೀಕ್ ಆದರು ಅಥವಾ ಯಾರಾದರೂ ವೀಕ್ ಮಾಡಿದ್ರಾ? ಇಲ್ಲಿ ಡಿ ಕೆ ಶಿವಕುಮಾರ್ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹೆಗಲ ಮೇಲೆ ಬಂದೂಕಿಟ್ಟು ಗುರಿ ಇಟ್ಟಿರೋದು ಯಾವ ಕಡೆ ಅಂದರೆ, KPCC ಅಧ್ಯಕ್ಷ ಸ್ಥಾನದಿಂದ ಅವರನ್ನು ಕೆಳಗಿಳಿಸಬಾರ್ದು ಅನ್ನೋದು ಒಂದು ಕಡೆಯಾದರೆ, ಮತ್ತೊಂದು ಕಡೆ KC ವೇಣುಗೋಪಾಲ್ 2023ರಲ್ಲಿ ಅನೌನ್ಸ್ ಮಾಡಿರೋ ಥರ ದಿ ಓನ್ಲಿ ಒನ್ DCM ವಿಲ್ ಬಿ ಇನ್ ಕರ್ನಾಟಕ. ಎಸ್, ಅದಾಗಬೇಕೀಗ. ಮತ್ತಾರೂ ಬರಬಾರ್ದು ಅವರ ಅಕ್ಕಪಕ್ಕದಲ್ಲಿ ಅಂತ. ಒಬ್ಬರೇ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಇರಬೇಕು, ಜೊತೆಗೆ KPCC ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಇರಬೇಕು. ಡಿ ಕೆ ಶಿವಕುಮಾರ್ ಬೆಂಬಲಿಗ ಶಾಸಕರಲ್ಲಿ ಒಂದು 10ಕ್ಕೂ ಹೆಚ್ಚು ಜನರಿಗೆ ಮಂತ್ರಿಗಿರಿಯನ್ನು ಕೊಡಬೇಕು, ಕೇಳಿರುವ ಖಾತೆಗಳನ್ನು ಕೊಡಬೇಕು. ಇಷ್ಟಿದ್ರೆ ಮುಂದಿನ 2.5 ವರ್ಷದ ಅವಧಿ ಸರಾಗವಾಗಿ ನಡೆಯುತ್ತೆ. ಆ ಎಲ್ಲ ಕಡೆ ಗುರಿ ಇಟ್ಟು ಡಿ ಕೆ ಶಿವಕುಮಾರ್ ಆಯ್ಕೆ ಮಾಡಿರೋದು ಫೈಟ್ ಏನು ಅಂದರೆ CM ಸೀಟ್ ಫೈಟ್. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ನೇರವಾಗಿ ಎದುರಿಸಲು ಆಗಲ್ಲ ಈಗಿನ ಸಂದರ್ಭದಲ್ಲಿ. ಬಿಹಾರದಲ್ಲಿ ಏನಾಯಿತು? ಬಿಹಾರದಲ್ಲಿ ಮಹಿಳೆಯರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಯಾರಿಗೆ ಓಟ್ ಕೊಟ್ಟರು? ನಿತೀಶ್ ಅವರಿಗೆ ಓಟ್ ಕೊಟ್ಟರು. ಯಾಕೆ ಓಟ್ ಕೊಟ್ಟರು? ಕ್ಲೀನ್ ಇಮೇಜ್ ಮತ್ತು ಅಹಿಂದ ಟ್ರಂಪ್ ಕಾರ್ಡ್ ವೋಟ್ ಬ್ಯಾಂಕ್. ಅಂತಹ ಇಮೇಜ್ ಇರುವಂಥವ್ರು ಕರ್ನಾಟಕದಲ್ಲಿ ಯಾರಿದ್ದಾರೆ? ಸಿದ್ದರಾಮಯ್ಯನವ್ರನ್ನ ಬಿಟ್ಟು ಯಾರೂ ಇಲ್ಲ. ಇದೆಲ್ಲ ಹೈಕಮಾಂಡ್ಗೂ ಗೊತ್ತಿದೆ, ಡಿ ಕೆ ಶಿವಕುಮಾರ್ ಅವ್ರಿಗೂ ಗೊತ್ತಿದೆ. ಮತ್ತು ನಂಬರ್ ಗೇಮ್ ತುಂಬ ಇಂಪಾರ್ಟೆಂಟ್ ನಾಯಕತ್ವ ಬದಲಾವಣೆಗೆ. ಎಷ್ಟು ಜನ ಶಾಸಕರು ಡಿ ಕೆ ಶಿವಕುಮಾರ್ ಪರವಾಗಿದ್ದಾರೆ ಅದು ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಈ ಅವಧಿಯಲ್ಲಿ ಮುಖ್ಯಮಂತ್ರಿ ಆಗೋದು ಕಷ್ಟ. 2028ರ ರೂಟನ್ನು ಕ್ಲಿಯರ್ ಮಾಡ್ಕೊಳ್ಳೋಣ ಅನ್ನುವ ಟಾರ್ಗೆಟನ್ನು ಡಿ ಕೆ ಶಿವಕುಮಾರ್ ಇಟ್ಕೊಂಡಿದ್ದಾರೆ. ಅದಕ್ಕೆ
ಮುಖ್ಯಮಂತ್ರಿ ಸೀಟಿನ ಫೈಟನ್ನು ನವೆಂಬರ್ ಕ್ರಾಂತಿಯನ್ನು ಪ್ರಾರಂಭಿಸಿದ್ದಾರೆ. ಎಸ್ ವೀಕ್ಷಕರೇ, ಇದು ಯಾವ ರೀತಿ ಟರ್ನ್ ತೆಗೆದುಕೊಳ್ಳುತ್ತೆ ಕಾಲನೇ ಉತ್ತರ ಹೇಳಬೇಕು. ಇದಾಗಿತ್ತು ಎಕ್ಸ್ಕ್ಲೂಸಿವ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.